ಹಣಕ್ಕೋಸ್ಕರ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಟಾರ್ಚರ್ ಕೊಟ್ಟಿದ್ದಾಯ್ತು. ಈಗ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಏನಾದರೂ ಮನೆಗೆ ಬಂದ್ರೆ ನೀವೆಲ್ಲರೂ ಬಹಳ ಹುಷಾರಾಗಿರಬೇಕು. ಅದರಲ್ಲೂ ಹೆಣ್ಮಕ್ಳು ಮನೆಯವರು ಯಾರಾದ್ರೂ ಇದ್ರೆ, ಹೆಣ್ಮಕ್ಳಿದ್ರೆ ಮನೆಯಲ್ಲಿ ನೀವು ಬಹಳ ಹುಷಾರಾಗಿರಿ. ಹೊಸಲಿಂದ ಹೊರಗಡೆ ನಿಲ್ಲಿಸಿ ಅವ್ರನ್ನ. ಸಾಲ ವಸೂಲಿ ಮಾಡೋ ನೆಪದಲ್ಲಿ ಬಾಲಕಿ ಮೇಲೆ ರಾಕ್ಷಸ ಎರಗಿದ್ದಾನೆ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯಿಂದ ಲೈಂಗಿಕ ಕಿರುಕುಳ ನೀಡಲಾಗಿದೆ. 17 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ ಈ ಪಾಪಿ. ಕೆಟ್ಟ ಕೊಳಕ ಬೈಬೇಕು ಅಂತ ಅನ್ಸುತ್ತೆ. ಹಂದನಕೆರೆಯಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕರ್ಮಕಾಂಡ ಇದು. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯ ಹಂದನಕೆರೆ. ಸಾಲ ವಸೂಲಿ ಮಾಡುವಂತ ನೆಪದಲ್ಲಿ ಬಾಲಕಿಯ ಮೇಲೆ ಎರಗಿ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಿರೋದು. ಮಾನ ಮರ್ಯಾದೆ ಏನಾದ್ರೂ ಇದೆಯೇನ್ರಿ? ಬೆಳಗ್ಗೆ ಹೊತ್ತು ಕುತ್ಕೊಂಡು ಈ ರೀತಿ ಪದಗಳನ್ನ ಬಳಸಬೇಕು ಅಂತಂದ್ರೆ ಬಹಳ ಬೇಜಾರಾಗತ್ತೆ, ಹಿಂಸೆ ಆಗತ್ತೆ. ಆದ್ರೆ ಇವ್ರು ಮಾಡುವಂತ ಇಂಥ ನೀಚ ಕೆಲಸಕ್ಕೆ ಏನ್ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಮನೆಗೆ ಬಂದು ಸಾಲ ವಸೂಲಿ ಮಾಡುವಂತ ನೆಪದಲ್ಲಿ ಆ ಬಾಲಕಿ ಮೇಲೆ ಎರಗ್ತಾರೆ. IIFL ಕಂಪನಿಯ ಸಮಸ್ತ ಹೆಸರಿನ ಮೈಕ್ರೋ ಫೈನಾನ್ಸ್ ಇದು. ಫೈನಾನ್ಸ್ ಸಿಬ್ಬಂದಿ ಕಿರಣ್ ಎಂಬಾತನಿಂದ ಪೈಶಾಚಿಕ ಕೃತ್ಯವನ್ನ ಎಸಗಲಾಗಿದೆ. ಏಪ್ರಿಲ್ 24ರಂದು ನಡೆದಿರುವಂತಹ ಘಟನೆ ಬಹಳ ತಡವಾಗಿ ಬೆಳಕಿಗೆ ಬಂದಿದೆ. ಸಾಲ ವಸೂಲಿಗೆ ಮನೆಗೆ ಹೋಗಿದ್ದ ಈ ಸಿಬ್ಬಂದಿ ಕಿರಣ್ ಬಾಲಕಿ ಒಬ್ಳೇ ಇದ್ದದನ್ನ ಕಂಡು ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ. ಏನು ಸಿಕ್ಕ ಹೆಣ್ಮಕ್ಳ ಮೇಲೆ ನಿಮ್ಮ ಕಾಮತೃಷೆ ತೀರಿಸ್ಕೊಳ್ಳೋದೆ ನಿಮ್ಮ ಈ ಒಂದು ಕೆಲಸನ? ಆ ಬಾಲಕಿ ಕಿರ್ಚಾಡದ ಮೇಲೆ, ಆ ಬಾಲಕಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ. ಬಾಲಕಿಯ ಕುತ್ತಿಗೆ ಹಾಗೂ ಭುಜದಲ್ಲಿ ಕಚ್ಚಿರುವಂತ ಗುರುತಿದೆ. ಆರೋಪಿಯನ್ನ ಬಂಧಿಸಿ ಜೈಲ್ಗಟ್ಟಿದ್ದಾರೆ ಪೊಲೀಸರು. ಹಂದನಕೆರೆ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿದೆ. ಅವನ ಮುಖ ನೋಡ್ರಿ, ಮುಲಾಜಿಲ್ದಂಗೆ ಹಿಡ್ಕೊಂಡು 4 ಹಾಕಬೇಕು ಅಂತ ಅನ್ಸುತ್ತೆ. ಹೆಣ್ಮಕ್ಳು ಸ್ವತಂತ್ರವಾಗಿ ಒಬ್ಬರೇ ಮನೇಲಿರೋ ಹಂಗೂ ಇಲ್ವಾ? ಸಾಲ ವಸೂಲಿಗೆ ಬಂದ ನಿನ್ ಕೆಲಸ ಎಷ್ಟು ಅದನ್ನ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಹೆಣ್ಮಕ್ಳು ಹೊರಗಡೆ ಓಡಾಡಂಗಿಲ್ಲ, ಮನೇಲಿ ಒಬ್ಬೊಬ್ರು ಇರಂಗಿಲ್ಲ. ಯಾರನ್ನ ನಂಬೋದು? ಯಾರು ನಿಮ್ಗೆ ಅಕ್ತಿರು, ತಂಗಿದಿರು, ತಾಯ್ದಿರ್ ಕಾಣಿಸೋದೇ ಇಲ್ವಾ? ಯಾರನ್ನ ನೋಡಿದ್ರು ಬರೀ ಈ ತರ ಅತ್ಯಾಚಾರಕ್ಕೆ ಮುಂದಾಗಬೇಕು, ಬರೀ ಕಾಮತೃಷೆನೇನಾ ನಿಮ್ಗೆ? ಅದೇ ದೃಷ್ಟಿಯಿಂದ ನೋಡ್ತೀರಾ ಎಲ್ಲಾ ಹೆಣ್ಮಕ್ಳನ್ನ? ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಏಪ್ರಿಲ್ 24ನೇ ತಾರೀಕು ನಡೆದಿರುವಂತಹ ಘಟನೆ. ಮನೇಲಿ ಯಾರು ಇರೋಲ್ಲ, ಆ ಹೆಣ್ಮಗ್ಳು ಒಬ್ಳೇ ಇರ್ತಾಳೆ. ಅದನ್ನ ನೋಡ್ಕೊಂಡು ಆ ಬಾಲಕಿಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸ್ತಾನೆ. ಆ ಬಾಲಕಿ ಕಿರ್ಚಾಡದ ಮೇಲೆ ಮಾರಣಾಂತಿಕವಾಗಿ ಆ ಹೆಣ್ಮಗಳ ಮೇಲೆ ಹಲ್ಲೆ ಮಾಡ್ತಾನೆ. ಕುತ್ತಿಗೆ ಹಾಗೂ ಭುಜದ ಭಾಗದಲ್ಲಿ ಕಚ್ಚಿರುವಂತ ಗುರುತಿದೆ. ಸದ್ಯ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಯಾವುದೇ ಕಾರಣಕ್ಕೂ ಬೇಲ್ ಕೊಟ್ಕೊಂಡು ಹೊರಗಡೆ ಬರಬಾರ್ದು. ಒಬ್ಬೊಬ್ರು ಹೆಣ್ಮಕ್ಳು ಬದುಕೋಂಗೆ ಇಲ್ಲ, ಬಾಳ ಹಂಗೆ ಇಲ್ಲ, ಇರೋ ಹಂಗೆ ಇಲ್ಲ. ತಂದೆ ತಾಯಿಗಳು ಅಂಗೈಯಲ್ಲಿ ಇಟ್ಕೊಂಡು ನೋಡ್ಕೊಳ್ಬೇಕು, ಎಲ್ಲಿ ಏನಾಗ್ಬಿಡುತ್ತಪ್ಪ ನಮ್ಮ ಹೆಣ್ಮಕ್ಳಿಗೆ ಅಂತ ಹೇಳಿ. ಹೆಣ್ಮಕ್ಳ ಸಂಖ್ಯೆ ಯಾಕೆ ಹೇಳಿ ಕಡಿಮೆ ಆಗ್ತಾ ಇದೆ? ಇಂಥದಕ್ಕೆ ಎಲ್ಲಿ ಹಿಂಗಾಗೋಗ್ಬಿಡುತ್ತೋ ಅಂತ ಹೆತ್ತವರು ಹೆದರ್ಕೊಳ್ತಾ ಇದ್ದಾರೆ. ಹದಿನೇಳು ವರ್ಷದ ಹೆಣ್ಮಗಳು. ಶಾಲೆಗಳಲ್ಲಿ ಹೆಣ್ಮಕ್ಳಿಗೆ ಭದ್ರತೆ ಇಲ್ಲ, ಶಾಲೆಗಳಲ್ಲಿ ಹೆಣ್ಮಕ್ಳಿಗೆ ಭದ್ರತೆ ಇಲ್ಲ, ಶಾಲೆಗಳಲ್ಲಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ಶಾಲೆಗಳಲ್ಲಿ ಲೈಂಗಿಕ ಕಿರುಕುಳ ಹೆಣ್ಮಕ್ಳ ಮೇಲೆ, ಕಾಲೇಜ್ಗಳಲ್ಲಿ ಹೆಣ್ಮಕ್ಳ ಮೇಲೆ ಲೈಂಗಿಕ ಕಿರುಕುಳ. ಚಿಕ್ಕ ಮೊನ್ನೆ ಹುಬ್ಳಿ ಘಟನೆ ನೆನೆಸ್ಕೊಳ್ರಿ. ಒಂದು 5 ವರ್ಷದ ಮಗು ಮೇಲೆ ಯಾವ ರೀತಿ ಅತ್ಯಾಚಾರ ಆಗಿತ್ತು. ಆ ಮಗು ಸತ್ತೇ ಹೋಯ್ತು. ಶಾಲಾ ಕಾಲೇಜ್ಗಳಲ್ಲೂ ಹೆಣ್ಮಕ್ಳಿಗೆ ನೆಮ್ಮದಿ ಇಲ್ಲ. ಹೊರಗಡೆ ಮನೇಲೂ ಒಬ್ಬೊಬ್ರೆ ಇರೋ ಹಾಗಿಲ್ಲ. ಹೊರಗಡೆ ಹೋದ್ರೆ ಬೀದಿ ಕಾಮಂಡ್ರ ಕಾಟ, ಮೈಕೈ ಮುಟ್ಟೋದು, ತಗ್ಲಿಸ್ಕೊಂಡು ಓಡಾಡೋದು, ಈ ರೀತಿ ಮಾಡ್ತಾರೆ. ಏನ್ ಅಸಹ್ಯ ಇದು? ಸಾಲ ವಸೂಲಿ ಮಾಡಕ್ ಹೋಗ್ಬಿಟ್ಟು ಈ ರೀತಿ ಕೆಲಸನ ಮಾಡೋದು. ಯಾರು ನಿಮ್ಗೆ ಅಕ್ಕ ತಂಗಿರ್ ತರ ಕಾಣಿಸೋದೇ ಇಲ್ವಾ? ಎಲ್ರು ಇದೇ ದೃಷ್ಟಿಲಿ ನೋಡ್ತೀರಾ? ನಿಮ್ಮನೆ ಹೆಣ್ಮಕ್ಳನ್ನ ಬೇರೆ ಯಾರೋ ಇದೇ ದೃಷ್ಟಿಲಿ ನೋಡಿದ್ರೆ ಅವಾಗೇನ್ ಮಾಡ್ತೀರಾ? ಹೋಗಮ್ಮ ನೀನು ಅಂತ ಕಳಿಸ್ಕೊಟ್ಬಿಡ್ತೀರಾ ಏನು? ಅವನ ಮುಖ ನೋಡಿ, ವಾಕರ್ಕೆ ಬರುತ್ತೆ. ಕಾಲ ಬದಲಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಹೆಣ್ಮಕ್ಳು ಹಂಗಿರ್ಬೇಕು, ಹೆಣ್ಮಕ್ಳು ಹಿಂಗಿರ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಫಸ್ಟ್ ಮನೆಯಲ್ಲಿ ಗಂಡು ಮಕ್ಳಿಗೆ ಬುದ್ಧಿ ಕಲಿಸಿ, ಹೆಂಗಿರ್ಬೇಕು, ಒಬ್ಬ ಹೆಣ್ಮಕ್ಳನ್ನ ಹೆಂಗ್ ನೋಡ್ಬೇಕು ಅಂತ. ಇಷ್ಟು ಕಾಲ ಡೆವಲಪ್ ಆಗಿದೆ. ಇಷ್ಟೆಲ್ಲ ಇದ್ರೂ ಕೂಡ ಇನ್ನೂ ಒಂದಷ್ಟು ಭಾಗಗಳಲ್ಲಿ ಹೆಣ್ಮಕ್ಳನ್ನ ನೀನ್ ಹಂಗಿರ್ಬೇಕು, ನೀನ್ ಹಿಂಗಿರ್ಬೇಕು ಅನ್ನೋದೇ ಹೇಳ್ತಾರೆ ಹೊರತು ಗಂಡಿಗೆ ನೀನು ಹೆಂಗ್ ಬೆಳಿಬೇಕು ಅಂತ ಹೇಳ್ಕೊಡೋದಿಲ್ಲ. ಸದ್ಯ ಇತದ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಬಂಧಿಸಿ ಪೊಲೀಸರು ಜೈಲ್ಗಟ್ಟಿದ್ದಾರೆ. ನೋಡಿ ಯಾವ ರೀತಿ ಆ ಹೆಣ್ಣು ಮಗಳ ಕುತ್ತಿಗೆ ಭಾಗದಲ್ಲಿ ಮಾರ್ಕ್ ಇದೆ ನೋಡಿ, ಕಚ್ಚಿರುವಂತದ್ದು.
ಹೇಗೆ ಸಹಿಸ್ಕೊಳ್ಬೇಡ ರೀ ಆ ಹೆಣ್ಮಗಳು, ಆ ತಂದೆ ತಾಯಿ ಹೇಗೆ ಸಹಿಸ್ಕೊಳ್ಬೇಡ? ಒಂದು ಹೂವು ಬೆಳಗ್ಗೆ ಅರಳಿ ಸಂಜೆ ಆದ್ರೆ ರಾತ್ರಿ ಆದ್ರೆ ಬಾಡ್ಬಿಡುತ್ತಲ್ಲ, ಆ ರೀತಿ ಮಾಡ್ತಾ ಇದ್ದೀರಿ ಹೆಣ್ಮಕ್ಳನ್ನ ನೀವು. ಅರಳಕ್ ಮುಂಚೆನೆ ಆ ಹೆಣ್ಮಕ್ಳನ್ನ ಬಾಡಿಸ್ಬಿಡ್ತಾ ಇದ್ದೀರಿ, ಅವ್ರ ಬದುಕನ್ನು ಬಾಡಿಸ್ತಾ ಇದ್ದೀರಿ. ಮನುಷ್ಯನೇನ್ರಿ? ಸಹಿಸ್ಕೊಳ್ಬೋದಾ ಯಾರಾದ್ರೂ ಇಂಥ ಕೃತ್ಯಗಳನ್ನ? ಯಾರನ್ನ ನಂಬಿ ಮನೆ ಒಳಗೆ ಬಿಟ್ಕೊಳ್ಳೋದು? ಮೊದಲೆಲ್ಲ ಒಂದ್ ಕಾಲ ಇತ್ತು, ವಯಸ್ಸಿಗೆ ಬಂದಿದ್ದ ಹೆಣ್ಮಕ್ಳನ್ನ ಹೊರಗಡೆ ಕಳ್ಸೋದ್ ಕಷ್ಟ ಅಪ್ಪ ಅಂತ. ಈಗ ವಯಸ್ಸು ಬಿಡ್ರಿ, 5 ವರ್ಷ 3 ವರ್ಷದ ಹೆಣ್ಮಕ್ಳಿಂದನೂ ಮಗುವಿಂದನೂ ಆ ಹಸುಗೂಸ್ಗಳಿಂದನೂ ವಯಸ್ಸಾದ ಅಜ್ಜಿದ್ರ ತನಕನೂ ಯಾರು ಹೊರಗಡೆ ನೆಮ್ಮದಿಯಾಗಿ ಓಡಾಡೋ ಹಾಗಿಲ್ಲ.